ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಿರುವಂತ ಐಕಾನಿಕ್ ವೆನ್ಯೂ MCG ಅಲ್ಲಿ ನಡೀತಿರುವಂತ 4th BGT ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಮೊದಲ ದಿನಾಂತ್ಯಕ್ಕೆ ಆಸ್ಟ್ರೇಲಿಯಾ 311 ರನ್ಗೆ 6 ವಿಕೆಟ್ ನ ಕಳ್ಕೊಂಡಿದೆ. ಆಸ್ಟ್ರೇಲಿಯಾ ಬ್ಯಾಟಿಂಗ್ ಅಂತೂ ಬೆಂಕಿಗೆ ಇತ್ತು. ಹಾಗೆ ಇವತ್ತು ಡೆಬ್ಯೂ ಮಾಡಿದಂತ 19 ಇಯರ್ಸ್ ಓಲ್ಡರ್ ಸ್ಯಾಮ್ ಕಾನ್ಶಸ್ ಅವರ 60 ರನ್ಗಳ ಡೆಬ್ಯೂ ಬೆಂಕಿಗೆ ಆಡಿದ್ದಾರೆ. ಹಾಗೆ ಅವ್ರ ಜೊತೆ ಆಗಿ ಒಂದ್ ಸ್ವಲ್ಪ ಚಕಮಕಿ, ಅದನ್ನೂ ಒಂದ್ ಸ್ವಲ್ಪ ಮುಂದೆ ಹೇಳ್ತೀನಿ. ಹಾಗೆ ಇವತ್ತು ಎಲ್ಲ ಬ್ಯಾಟರ್ಗಳು, ಆಸ್ಟ್ರೇಲಿಯನ್ ಟಾಪ್ ಆರ್ಡರ್ ಬ್ಯಾಟರ್ಗಳಂತೂ ಬೆಂಕಿಗೆ ಆಡಿದ್ದಾರೆ. ಅದಾದ್ಮೇಲೆ ಲಾಸ್ಟ್ 3 ಬ್ಯಾಟರ್ಗಳು ಅಷ್ಟೇ ಒಂದ್ ಸ್ವಲ್ಪ ಇದ್ ಮಾಡ್ಲಿಲ್ಲ. ಇನ್ನು ಮಿಕ್ಕಿದರಂತೂ ಎಲ್ಲರೂ ಕಾಂಟ್ರಿಬ್ಯೂಟ್ ನೀಡಿದ್ದಾರೆ, ಬೆಂಕಿಗೆ ಆಡಿದ್ದಾರೆ. ಹಾಗೆ ಮೊದಲಿಗೆ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೋತಾರೆ. ಅದಾದ್ಮೇಲೆ ಬ್ಯಾಟಿಂಗ್ ಗೆ ಬಂದಂತ ಆಸ್ಟ್ರೇಲಿಯಾ ಮೊದಲನೇ 6 overs ಗಂಟೆ ಯಾವುದೇ ರನ್ ಗಳಂತೂ ಹೊಡೆದಿರಲ್ಲ. ಉಸ್ಮಾನ್ ಖವಾಜಾ ಮತ್ತು ಸ್ಯಾಮ್ ಇವರಿಬ್ರು ಅಷ್ಟೊಂದು ರನ್ ಏನು ಹೊಡೆದಿರಲ್ಲ. 6ನೇ ಓವರ್ ಗೆ ಸ್ಟಾರ್ಟ್ ಮಾಡೋದು ಸ್ಯಾಮ್ ಅವರು. ಬೂಮ್ರಾಗೆ ಒಂದು 6, ಒಂದು 4, ಇನ್ನೂ ಒಂದು 6. ಇದರಿಂದ ಒಂದ್ ಸ್ವಲ್ಪ ಇಂಡಿಯನ್ ಟೀಮ್ ಅಲ್ಲಿ ಒಂದ್ ಸ್ವಲ್ಪ ಎಲ್ಲರಿಗೂ ಒಂದ್ ಸ್ವಲ್ಪ ಟ್ರಿಗರ್ ಸ್ಟಾರ್ಟ್ ಆಗುತ್ತೆ. ಇಂಡಿಯನ್ ಮೇನ್ ಬೌಲರ್ ಗೆ ಒಂದ್ ಸ್ವಲ್ಪ ಈ ತರ ಹೊಡಿತಿದಾರಲ್ಲ ಅಂತ ಒಂದ್ ಸ್ವಲ್ಪ ಇದಾಗುತ್ತೆ. ಅದಾದ್ಮೇಲೆ ಸಿರಾಜ್ ಓವರ್ ಅಲ್ಲೂ ಸಹ ಸಿರಾಜ್ಗೂ ಮತ್ತು ಸ್ಯಾಮ್ಗೂ ಒಂದ್ ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತೆ. ಆ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಲುಕ್ ನ ಕೊಟ್ಬಿಟ್ಟೋಯ್ತಾರೆ. ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಸ್ಯಾಮ್ ಕಾನ್ಸ್ಟನ್ಸ್ ಅವರು ಬ್ಲೌಸ್ ನ ಸರಿ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ವಿರಾಟ್ ಕೊಹ್ಲಿ ಅವರು ಬಾಲ್ ಎತ್ಕೊಂಡು ಹಿಂಗ್ ಹೋಗ್ಬೇಕಾಗಿದ್ದವರು ಈ ಕಡೆಗೆ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಯಾಮ್ ಇರೋ ಕಡೆಗೆ, ಸ್ಯಾಮ್ ಕಾನ್ಸ್ಟನ್ಸ್ ಇರೋ ಕಡೆಗೆ ಹೋಯ್ತಾರೆ. ಹೋಯ್ತಾ ಇವರೇ ಡಿಕ್ಕಿ ಹೊಡಿತಾರೆ. ಅದಾದ್ಮೇಲೆ ಇವ್ರ ಜೊತೆ ಒಂದ್ ಸ್ವಲ್ಪ ಮಾತಿನ ಚಕಮಕಿ ನಡೀತದೆ. ಅದೇನ್ ಅಷ್ಟೊಂದು ದೊಡ್ಡದಾಗಿದೆ ಅಂತದಲ್ಲ. ಅದಾದ್ಮೇಲೆ ಉಸ್ಮಾನ್ ಖವಾಜಾ ಮತ್ತೆ ಅಂಪೈರ್ ಬಂದು ಸಮಾಧಾನ ಮಾಡಿ ಇದ್ ಮಾಡ್ತಾರೆ. ಆದ್ರೂ ಇದು ಅನ್ನೆಸೆಸರಿ ಅಂತ ಅಂತೀನಿ. ವಿರಾಟ್ ಕೊಹ್ಲಿ ಅವರು ಇದನ್ನ ಹೋಗಿ ಮಾಡಿದ್ದು ಒಂದ್ಸಲ ಬೇಜಾರ್ ಅನಿಸ್ತು. ಯಾವ್ದೇ ರೀತಿ ಇದನ್ನ ಮಾಡದೇ ಇದ್ದಿದ್ರು ಆಯ್ತಿತ್ತು. ಸುಮ್ನೆ ಅದು ಏನಕ್ಕೆ ಅಂದ್ರೆ ಇಂಡಿಯನ್ ಬೌಲರ್ಗಳಿಗೆ ಹಂಗೆ ಹೊಡಿತಿದ್ರಲ್ಲ, ಅದು ಅಲ್ಲದೆ ಓಡಿ ಆಡ್ದಂಗೆ ಪಟ್ ಚಟ್ ಪಟ್ ನ 6, 4 ಹೊಡೆದು ಸ್ಟಾರ್ಟ್ ಮಾಡ್ತಾ ಇದ್ರು. ಅದು ಅಲ್ಲದೆ 65 ಬಾಲ್ಗೆ 60 ರನ್ ಹೊಡೆದಿರೋ. ಅದು ಅಲ್ಲದೆ ಏನ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಿರೋದು, 100 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇರೋದು ಬ್ಯಾಟಿಂಗ್. ಅದಕ್ಕೋಸ್ಕರ ಒಂದ್ ಸ್ವಲ್ಪ ವಿರಾಟ್ ಕೊಹ್ಲಿ ಅವರು ಒಂದ್ ಸ್ವಲ್ಪ ಟ್ರಿಗರ್ ಆದ್ರು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಸುಮ್ನೆ ಅನ್ನೆಸೆಸರಿ ಹೋಗಿ ಅವ್ರನ್ನ ಡಿಕ್ಕಿ ಮಾಡಿದ್ದು. ಅದಾದ್ಮೇಲೆ ICC ಅವರು ಸಹ ಅದನ್ನ ಆಕ್ಷನ್ ಮಾಡಿದ್ದಾರೆ. ಅದ್ರ ಮೇಲೆ ಮ್ಯಾಚ್ ಫೀಸ್ ಅಂತ ವಿರಾಟ್ ಕೊಹ್ಲಿಗೆ 20% ಹಾಕಿದ್ದಾರೆ. ಅದೇನು ವಿರಾಟ್ ಕೊಹ್ಲಿಗೆ ದೊಡ್ಡ ಅಮೌಂಟ್ ಏನಲ್ಲ. ಯಾವ್ದಾದ್ರ ಒಂದು ಪೋಸ್ಟರ್ ಹಾಕೋರೆ, ಇನ್ಸ್ಟಾಗ್ರಾಮು ತಪ್ಪರೆ, ಟ್ವಿಟ್ಟರ್ ಯಾವ್ದಾರ ಒಂದು ಪೋಸ್ಟರ್ ಹಾಕೋರೆ, ಅದಕ್ಕೆ ಅದ್ರ ರೆವಿನ್ಯೂ ಅದಕ್ಕೆ ಸಮ ಹೋಗಿರ್ತದೆ. ಅದಕ್ಕೇನೋ ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ಇದು ನಡೆದಿದ್ದು ಅನ್ನೆಸೆಸರಿ ಅಂತ ಅನ್ಕೋತೀನಿ. ಅದಾದ ನಂತರ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡೋದು ಲೆಬ್ಯೂಷನ್ ಮತ್ತೆ ಉಸ್ಮಾನ್ ಖವಾಜಾ. ಮೊದಲನೇ ಸೆಷನ್ಗೆ ಆಸ್ಟ್ರೇಲಿಯಾ 112 ರನ್ಗೆ 1 ವಿಕೆಟ್ ನ ಕಳ್ಕೊಂಡಿರ್ತದೆ. ಅದಾದ್ಮೇಲೆ 2ನೇ ಸೆಷನ್ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾದಲ್ಲಿ ಬೂಮ್ರಾ 2ನೇ ವಿಕೆಟ್ ನ ತೆಗೆಯೋದು ಉಸ್ಮಾನ್ ಖವಾಜಾ ಅವರು 50 ಹೊಡೆದಿರ್ತಾರೆ. ಅದಾದ್ಮೇಲೆ ಔಟ್ ಆಯ್ತಾರೆ. ಅದಾದ್ಮೇಲೆ ಬರೋದು ಅಂತಾದೆ ಸ್ಟೀವನ್ ಸ್ಮಿತ್ ಮತ್ತೆ ಲೆಬ್ಯೂಷನ್ ಅವರು ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಲೆಬ್ಯೂಷನ್ 3rd ಸೆಷನ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ಓವರ್ ಅಲ್ಲಿ ವಿರಾಟ್ ಕೊಹ್ಲಿಗೆ ಕ್ಯಾಚ್ ಕೊಟ್ಟು ಔಟ್ ಆಯ್ತಾರೆ. ಅದಾದ್ಮೇಲೆ ನ್ಯೂ ಬಾಲ್ ಅಲ್ಲಿ ಬೂಮ್ರಾ ವಿಕೆಟ್ ತೆಗ್ದಿದ್ದಂಥದ್ದು. ಟ್ರಾವಿಸ್ ಹೆಡ್ ಅಪ್ಪ ಬೆಂಕಿ ಗುರು. ಇಷ್ಟು ದಿನದಲ್ಲಿ 2 ಟೆಸ್ಟ್ ಅಲ್ಲಿ ನೋಡ್ದಾರ ಅಂತದ್ನ 4ನೇ ಟೆಸ್ಟ್ ಅಲ್ಲಿ ನೋಡ್ದ. ಮೊದಲನೇ ಟೆಸ್ಟ್ ಅಲ್ಲಿ ಹರ್ಷಿತ್ ರಾಣಾ ವಿಕೆಟ್ ತೆಗ್ದಿರ್ತಾರೆ ಟ್ರಾವಿಸ್ ಹೆಡ್ ಅವ್ರದ್ದು. ಅದೇ ರೀತಿ 4th ಟೆಸ್ಟ್ ಮ್ಯಾಚ್ ಅಲ್ಲಿ ಅದೇ ತರ ವಿಕೆಟ್ ಆಗೋದು ನೋಡಿ ಖುಷಿ ಪಟ್ಬಿಟ್ಟ ನಾವು. ಅಪ್ಪ ವಿಕೆಟ್ ನ ಬೇಗ ತೆಗುದ್ರಲ್ಲ ಅಂತ. ಇಲ್ಲ ಅಂದಿದ್ರೆ ಇವರಿಂದನೂ ಸಹ ಒಂದು 50-70 ರನ್ನ ಪಕ್ಕ ಹೊಡೆದಿರೋರು. ಅವಾಗ ಇಂಡಿಯಾ ಇನ್ನ ಪೂರ್ತಿ ಇಂಡಿಯಾ ಬ್ಯಾಕ್ಔಟ್ ಆಗಿ ಹಿಂದೆ ಕೂತ್ಬಿಟ್ಟಿರೋರು. ಇವಾಗ ಆಸ್ಟ್ರೇಲಿಯಾ 311 ಇತ್ತೇನೆ, ಅವ್ರನ್ನ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಆಸ್ಟ್ರೇಲಿಯಾ ಮಿನಿಮಮ್ ಅಂದ್ರೆ 370 ಆ ದಿನದಂತ್ಯಕ್ಕೆ ಇತ್ತು. ಇವತ್ತಿನ ದಿನಾಂತ್ಯಕ್ಕೆ 370 ಹೋಗಿ ಹೋಯ್ತಿತ್ತೇನೋ ಅವ್ರಿದ್ರೆ. ಬೇಗ ಔಟ್ ಮಾಡಿದ್ದು ಒಂದ್ ಸ್ವಲ್ಪ ಖುಷಿ ಆಯ್ತು. ಅದಂತೂ ಏನ್ ಬಾಲಿಂಗು, ಬೆಂಕಿಯಾಗಿತ್ತು ಬಾಲಿಂಗು. ಅದಂತೂ ನೀವು ನೋಡ್ತಾ ಇರ್ಬೋದು ವಿಡಿಯೋನ, ಬೆಂಕಿಯಾಗಿತ್ತು. ಅದಾದ್ಮೇಲೆ ಆಕಾಶ್ ದೀಪ್ ಬಂದು ಆಲಿಸ್ ಕ್ಯಾರಿನ ತೆಗೆಯೋದು. ಆಲಿಸ್ ಕ್ಯಾರಿ ಅವರು ಸಹ ಚೆನ್ನಾಗಿ ಆಡ್ತಾ ಇರ್ತಾರೆ. ಶಿವನ್ ಸ್ಮಿತ್ ಜೊತೆಗೆ ಪಾರ್ಟ್ನರ್ಶಿಪ್ ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ಆಕಾಶ್ ದೀಪ್ ಬಂದು ವಿಕೆಟ್ ತೆಗಿತಾರೆ, ಪಂತ್ ಕ್ಯಾಚ್ ಹಿಡಿತಾರೆ. ಅದಾದ ನಂತರ ಪ್ಯಾಟ್ ಕಮಿಂಗ್ಸ್ ಬಂದಿರೋದು. ಇವಾಗ ಇವರಿಬ್ರು ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಆದ್ರೆ ಆಸ್ಟ್ರೇಲಿಯಾನ ನಾಳೆ
ಸ್ಟಾರ್ಟ್ ಆದಾದ್ಮೇಲೆ ಇಂಡಿಯಾ ಫಸ್ಟ್ ಸೆಷನ್ ಅಲ್ಲೇ ಇವ್ರನ್ನ 4 ವಿಕೆಟ್ ನ ತೆಗೆದು ಇಂಡಿಯಾ ಸೆಕೆಂಡ್ ಸೆಷನ್ ಆಡಕ್ ಸ್ಟಾರ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಇಂಡಿಯಾಗೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಈ ಮ್ಯಾಚ್ ಡ್ರಾನೇ ಆಗ್ಬಿಡ್ಬೋದೇನೋ, ಅದಂತೂ ಹೇಳ್ಬೋದು. ಇಂಡಿಯಾ ಏನಾದ್ರೂ ಬೇಗ ಆಲ್ ಔಟ್ ಆಗೋದ್ರೂ ಒಂದ್ ಸ್ವಲ್ಪ ಎಫೆಕ್ಟ್, ಏನಕ್ಕಂದ್ರೆ ಫಾಲೋ ಆನ್ ಕೊಟ್ಬಿಟ್ಟಿರ್ತಾರೆ ಅನ್ನೋ ಒಂದು ಮೈಂಡ್ ಇರುತ್ತೆ. ಅದಕ್ಕೋಸ್ಕರ ಅವರು ಒಂದು ಮಿನಿಮಮ್ ಸ್ಕೋರ್ ನ ಹೊಡಿಬೇಕು ಅಂತ ಅವರಲ್ಲೂ ತಲೆಯಲ್ಲಿ ಇದ್ದೇ ಇರುತ್ತೆ. ಅದನ್ನ ಹೊಡಿತಾರೆ. ಹಾಗೆ ಈ MCG ಅಲ್ಲಿ ಇರುವಂತದ್ದು ಮೇನ್ ಥಿಂಗ್ಸ್ ಏನು ಅಂದ್ರೆ, ನಮ್ಮ ಇಂಡಿಯನ್ ಬ್ಯಾಟರ್ಗಳು ಆಡ್ಬೇಕು. ಇದು ಮೇನ್ ನಮಗ್ ಬೇಕಾಗಿರೋದು. 2 ಟೆಸ್ಟ್ ಮ್ಯಾಚ್ ಅಲ್ಲೂ ಸಹ ನಮ್ಮ ಇಂಡಿಯನ್ ಬ್ಯಾಟರ್ ಇಂದ ಯಾವುದೇ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಗಂತೂ ಬ್ಯಾಟಿಂಗ್ ಅಂತೂ ಯಾರು ಆಡಿಲ್ಲ. ಅದ್ರಲ್ಲೂ ಅಲ್ಲದೆ ಇವಾಗ MCG ಅಲ್ಲಿ ರೆಕಾರ್ಡ್ ನೋಡ್ತಾ ಬಂದ್ರೆ ಇಂಡಿಯನ್ ಬ್ಯಾಟರ್ಗಳು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರು ಸಹ MCG ಅಲ್ಲಿ ಬೆಂಕಿಯಾಗಿ ಆಡಿದ್ದಾರೆ. ಹಾಗೂ ಅದರಲ್ಲೂ ಅಲ್ಲದೆ ಇಂಡಿಯಾಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗೋ ಕಂಡೀಷನ್ ಅಂದ್ರೆ ಮೆಲ್ಬೋರ್ನ್ ಮತ್ತೆ ಸಿಡ್ನಿ 2 ಮ್ಯಾಚ್ಗಳು ಸಹ, ಈ ಮ್ಯಾಚ್ ಮತ್ತೆ ನೆಕ್ಸ್ಟ್ ಮ್ಯಾಚ್ ನಡೆಯೋದು ಅವೆರಡು ಪ್ಲೇಸ್ ಅಲ್ಲೇ. ಇವಾಗ ನಡೀತಾ ಇರೋದು ಮೆಲ್ಬೋರ್ನ್. ಇಂಡಿಯಾಗೆ ಒಂದ್ ಸ್ವಲ್ಪ ಹೆಲ್ಪ್ ಇರೋಂತ ಕಂಡೀಷನ್ ಅಲ್ಲಿ ಆಡ್ತಾ ಇರೋದು. ಹಾಗೆ ಈ ಟೆಸ್ಟ್ ಮ್ಯಾಚ್ ಅಲ್ಲಿ ನಮಗೆ ಬೇಕಾಗಿರೋದು ಒಂದು ಬಿಗ್ ಪಾರ್ಟ್ನರ್ಶಿಪ್ ನಮಗ್ ಬೇಕಾಗಿರೋದು. ಈ ಸಲ ಓಪನಿಂಗ್ ಮಾಡ್ತಾ ಇರೋದು ರೋಹಿತ್ ಶರ್ಮಾ ಮತ್ತು ಜೈಸ್ವಾಲ್. ಹಾಗೆ ಥರ್ಡ್ ಡೌನ್ ಆಗಿ KL ರಾಹುಲ್. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಏನೋ ಒಂದು ಮೇಜರ್ ಚೇಂಜಸ್ ಅಷ್ಟೇ. ಒಟ್ನಲ್ಲಿ ಇಲ್ಲಿರೋದು ಹ್ಯೂಮನಿಟಿ ಕಂಡೀಷನ್ ಇಂದ, ಅದಕ್ಕೋಸ್ಕರ ಎಕ್ಸ್ಟ್ರಾ 2 ಸ್ಪಿನ್ನರ್ ಇದ್ರೆ ಒಂದ್ ಸ್ವಲ್ಪ ಸ್ಪೀಡ್ ಬಾಲರ್ಸ್ ಗಳಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಡೋ ಅಂತ ತಲೆಯಲ್ಲಿ ಇದ್ದೇ ಇರುತ್ತೆ. ಅದರಲ್ಲೂ ಅಲ್ಲದೆ ಇವತ್ತು ಮಾಡಿರೋ ಓವರ್ ನೋಡಿದ್ರೆ ಸ್ಪೀಡ್ ಬಾಲರ್ಸ್ ಗಳೇ ಜಾಸ್ತಿ ಓವರ್ ಮಾಡಿರೋದು ನಾವು ನೋಡ್ತಾ ಬಂದ್ರೆ. ಬೂಮ್ರಾ 21 ಓವರ್ಸ್ ಮಾಡಿರೋದು. ಹಾಗೆ ಸಿರಾಜು 15 ಓವರ್. ಹಾಗೆ ಆಕಾಶ್ ದೀಪ್ 18 ಓವರ್. ಸ್ಪೀಡರ್ಸ್ ಗಳೇ ಜಾಸ್ತಿ ಓವರ್ಸ್ ಮಾಡಿರೋದು. ಅದಾದ್ಮೇಲೆ ಇವರು ನಿತೀಶ್ ಕುಮಾರ್ ರೆಡ್ಡಿ ಒಂದು 5-6 ಓವರ್. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಮತ್ತೆ ಜಡೇಜಾ ಇವರಿಬ್ರು ಒಂದ್ ಸ್ವಲ್ಪ ಓವರ್ ಮಾಡಿರೋದು. ಆದ್ರೆ ಇಲ್ಲಿ ಮೇನ್ ಕಾಂಟ್ರಿಬ್ಯೂಟ್ ಮಾಡಿರೋದೇ ಸ್ಪೀಡ್ ಬಾಲರ್. ಒಂದ್ ಸ್ವಲ್ಪ ಸ್ಪೀಡ್ ಬಾಲರ್ಗೂ ಒಂದ್ ಸ್ವಲ್ಪ ಇಲ್ಲಿ ಎಫೆಕ್ಟಿವ್ ಆಗಿ ಇದೆ. ಆದ್ರೆ ಬ್ಯಾಟ್ಸ್ಮನ್ ಗಳಿಗಂತೂ ಫುಲ್ ಅಡ್ವಾಂಟೇಜ್ ಆಗಿದೆ. ಆದ್ರೆ ಪಿಚ್ ಇದೇ ತರ ಇವತ್ತಿದ್ದಂಗೆ ನಾಳೆಗೂ ಇರಲ್ಲ. ನಾಳೆ ಇದ್ದಿದ್ ಪಿಚ್ ಅದು ನಾಳಿದ್ದಂಗೂ ಇರಲ್ಲ. ಪಿಚ್ ಅಂತೂ ಚೇಂಜ್ ಆಗ್ತಾ ಇರುತ್ತೆ. ಅದನ್ನ ಕಂಡೀಷನ್ಗೆ ಅರ್ಥ ಮಾಡ್ಕೊಂಡು 2 ಟೀಮ್ಗಳು ಚೆನ್ನಾಗಿ ಆಡ್ತವೆ, ಅದಂತೂ ಗೊತ್ತು. ಆದ್ರೆ ಇಂಡಿಯನ್ ಬ್ಯಾಟಿಂಗ್ ಲೈನಪ್ ಅಲ್ಲಿ ಯಾವುದೇ ರೀತಿ ಬಿಗ್ ಪಾರ್ಟ್ನರ್ಶಿಪ್ ಅಂತ ಬಂದಿದೆ ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಮಾತ್ರ. ಓಪನಿಂಗ್ ಬ್ಯಾಟ್ಸ್ಮನ್ ಆದಂತ KL ರಾಹುಲ್ ಮತ್ತೆ ಜೈಸ್ವಾಲ್, ಅದಾದ್ಮೇಲೆ ವಿರಾಟ್ ಕೊಹ್ಲಿ ಬಂದು ಅವ್ರ ಜೊತೆ ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ಕೊಟ್ಟಿದ್ಬಿಟ್ರೆ, ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿಯಿಂದನೂ ಒಂದು ಬಿಗ್ ಪಾರ್ಟ್ನರ್ಶಿಪ್ ಅಂಡ್ ಬಿಗ್ ಇನ್ನಿಂಗ್ಸ್ ಬರಬೇಕು ವಿರಾಟ್ ಕೊಹ್ಲಿಯಿಂದ. ಇದು ನಮ್ಮ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇಂದ ಎಕ್ಸ್ಪೆಕ್ಟೇಷನ್ ಇರೋದು. ಇದು ಇವತ್ತಿನ ವಿಷಯ ಆಗಿತ್ತು. ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದನೆಗಳು.